ಶಿಲ್ಪಿಯು ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಕರ್ಚನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಮ್ಮನ್ನು ಅಗಲಿ ಹೋದಂಥ ನಕ್ಷತ್ರಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಈ ದೇಶದ ಎಲ್ಲ ಮಹಿಳೆಯರಿಗೂ ಸ್ವಾತಂತ್ರ್ಯ ಕೊಟ್ಟಂಥ ಏಕೈಕ ನಾಯಕರವರು. ಬರೀ ಮಾತಿನಲ್ಲಿ ಹೇಳಿಲ್ಲ, ಲಿಖಿತ ಮೂಲಕವಾಗಿ ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಕೊಟ್ಟಂಥ ಏಕೈಕ ಮಹಾನ್ ವ್ಯಕ್ತಿಯವರು. ಇವತ್ತು RBI ಅಂತ ಬ್ಯಾಂಕ್ ಅಂತ ಸಾವಿರಾರು ಜನನ ಉದ್ಯೋಗಗಳು ಕೊಟ್ಟಿರ್ತಕ್ಕಂಥಾಗಲಿ, ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಾಗಲಿ, ಮತ್ತು ಡ್ಯಾಮ್ಗಳಿಗೆ ಸ್ಥಾಪನೆ ಮಾಡಿರೋದು ನಾಲ್ಕರ ಡ್ಯಾಮ್ ಆಗಲಿ, ಮತ್ತು ಏನು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಯಾರಾದ್ರೂ ಇದ್ದರೆ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಹಸಿವಿನಿಂದ ಯಾರಾದರೂ ಇದ್ದರೆ ಅವರಿಗೆ ಸರ್ಕಾರ ಅವರಿಗೆ ತಕ್ಷಣ ಅವರಿಗೆ ಹಸಿವಿನಿಂದ ಸಾಯಬಾರ್ದು ಅನ್ನೋದನ್ನು ಸಂವಿಧಾನದಲ್ಲೇ ರಚನೆ ಮಾಡಿದ್ದಾರೆ. ಮತ್ತು ನಿರುದ್ಯೋಗಿ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಬೇಕು ಕಡ್ಡಾಯವಾಗಂತ ಸಂವಿಧಾನ ರಚನೆ ಮಾಡಿದಂಥ ವ್ಯಕ್ತಿ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಮನೆಗಳಿರಬೇಕು. ಇವರು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕು ಅವಕಾಶಗಳಿರ್ತದೆ, ಸರ್ಕಾರ ಜವಾಬ್ದಾರಿ ಅಂತ ತೋರಿಸ್ಕೊಟ್ಟದಂತ ಯಾರಾದಿದ್ದರೆ ಅದು ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದಲ್ಲ ಎರಡಲ್ಲ ನಾನಾ ರೀತಿ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಪ್ರತಿಯೊಂದು ಸ್ವಾತಂತ್ರ್ಯದಲ್ಲೂ ನಮಗೆ ಕೊಟ್ಟಿರ್ತಕ್ಕಂಥ ಏಕೈಕ ನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಅಗಲಿದಿರುವುದು ಈ ತುಂಬಲಾರದ ಈ ದೇಶಕ್ಕೆ ಒಂದು ನಷ್ಟ ಉಂಟಾಗಿದೆ. ಅಂಥ ಮಹಾನ್ ಚೇತನವರ 68ನೇ ಪರಿನಿಬ್ಬನ ದಿನ ಮಾಡ್ತಾ ಇರೋದು ಅವ್ರಿಗೆ ನಾವೆಲ್ಲ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನಾವೇ ಅಲ್ಲ, ವಿಜಯನಗರದಲ್ಲೇ ಅಲ್ಲ, ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಈ ಮಹಾನ್ ನಾಯಕಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಅಂಥ ನಾಯಕ ಮತ್ತೊಮ್ಮೆ ಹುಟ್ಟಿ ಬರಬೇಕು. ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಾನ ಹಕ್ಕನ್ನು ತೋರಿಸ್ಕೊಟ್ಟಿದ್ದಂಥ ವ್ಯಕ್ತಿ ಮತ್ತೆ ಹುಟ್ಟಬೇಕನ್ನೋದೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇತ್ತೀಚೆಗೆ ಎಲ್ಲ ದೇಶದಲ್ಲೆಲ್ಲ ಮನುಷ್ಯರನ್ನ ಕೊಲ್ಲೋ ರೀತಿ ಸಂಸ್ಕೃತಿ ಬೆಳೀತಾ ಇದೆ ಎಲ್ಲ ಕಡೆ ಕೂಡ. ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇಂಥ ಸಂದರ್ಭಗಳಲ್ಲಿ ಸಂವಿಧಾನನ ಬದಲಾಯಿಸಬೇಕನ್ನೋದು ದುರಂತ. ಇಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ದೇಶದ ನಾವೆಲ್ಲರೂ ಮಕ್ಕಳು. ನಾವೆಲ್ಲ ಯಾರು ಶೋಷಣೆಗೊಳಪಟ್ಟಿರ್ತಾರೋ ಅವ್ರನ್ನ ಮೇಲೆತ್ತಬೇಕು, ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥ ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕನ್ನೋದೇ ಈ ದೇಶದ ಸಂವಿಧಾನದ ಮೂಲಭೂತದ ಹಕ್ಕುಗಳಾಗಿರ್ತದೆ. ಇಂಥ ಮಹಾನ್ ಚೇತನರ 68ನೇ ಪರಿನಿಬ್ಬನ ದಿನ ನಾವು ಮಾಡ್ತಾ ಇರೋದಕ್ಕೆ ನಮಗೆ ನಾವೇ ಗೌರವ ಹೆಚ್ಚಿಸ್ಕೊತಾ ಇದ್ದೀವಿ. ಇಂಥದ್ದು ಕಾರ್ಯಕ್ರಮ ಎಲ್ಲರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂದರೆ ಬರೀ SC STಗಳಿಗೆಲ್ಲ ಎಲ್ಲ ಜಾತಿಯವರು ಕೂಡ ರಿಸರ್ವೇಷನ್ ಇದೆ. ಎಲ್ಲ ಜಾತಿಯವರಿಗೂ ಕೂಡ ಇದೆ. ಗೌಡರಿಗಿದೆ, ಲಿಂಗಾಯತರಿಗಿದೆ, ಬ್ರಾಹ್ಮಣರಿಗೆ 10% ರಿಸರ್ವೇಷನ್ ಇದೆ. ಇದೆಲ್ಲ ನಾವು ತಿಳ್ಕೋಬೇಕು. ಇದೆಲ್ಲ ಎಲ್ಲಿಂದ ಯಾವ ಮೂಲಕ ಬಂದಿತ್ತು? ಅವರೆಲ್ಲ ಏನು ಏಕಾಏಕಿ ಕೊಟ್ಟಿರಲಿಲ್ಲ. ಭಾರತದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ ಎಲ್ಲ ಜಾತಿಯವರಿಗೂ ಸಿಕ್ಕಿದೆ. ಆದ್ದರಿಂದ ಈ ಮಹಾನ್ ನಾಯಕನ ಬರೀ ನಾವು ಮಾತ್ರ ಸಲ್ಲಿಸೋದಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಮಹಾನ್ ವ್ಯಕ್ತಿಗೆ ಗೌರವವನ್ನು ಸಲ್ಲಿಸಬೇಕಂತ ಸಂದರ್ಭದಲ್ಲಿ ನಾನು ವಿನಂತಿ ಮಾಡುತ್ತೇನೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಏನು ಮನೆ ಒಳಗಡೆ 4 ಗೋಡೆಗಳ ಮಧ್ಯದಲ್ಲೇ ಇರಬೇಕಂತ ಒಂದು ಕಟ್ಟುಪಾಡಿತ್ತು ನಮ್ಮ ದೇಶದಲ್ಲಿ. ಹೆಣ್ಣು ಮಕ್ಕಳೇ ಆಚೆ ಬರೋಂಗಿಲ್ಲ, ಅವರು ಓದಂಗಿಲ್ಲ, ಗಂಡ ಸತ್ತರೆ ಮನೆಯಲ್ಲೇ ಇರಬೇಕು ಅನ್ನೋದು ಒಂದು ಕಾನೂನು ತಂದಿದ್ದರು. ಅಂಥದನ್ನೆಲ್ಲ ಬದಿಗೊತ್ತುಬಿಟ್ಟು ಅವರಿಗೆಲ್ಲ ಹೆಣ್ಣು ಮಕ್ಕಳು ಕೂಡ ಪುರುಷರಷ್ಟೇ ಸಮಾನರು, ಅವರು ಕೂಡ ಈ ದೇಶದಲ್ಲಿ ಓದಬೇಕು, ಅವರು ಕೂಡ ಮುಂದೆ ಬರಬೇಕು, ಅವರು ಕೂಡ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಬೇಕು, ಅಧಿಕಾರಿಗಳಾಗಬೇಕು ಅಂತ ತೋರಿಸ್ಕೊಟ್ಟಿದ್ದೆ ನಮ್ಮ ಮಹಾನ್ ಸಂವಿಧಾನ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಂದಿರಾ ಗಾಂಧಿ, ಮಾಯಾವತಿ, ಜಯಲಲಿತಾ, ಎಷ್ಟು ಜನ ಇವತ್ತು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಿಳೆಯರು
ಇದನ್ನೇ ಸಂವಿಧಾನ ಅಂತ ಹೇಳ್ತಾ ಇರೋದು. ಇದಕ್ಕೆ ಮೊದಲು ಇದೇ ನೀವು ಮನು ಧರ್ಮಶಾಸ್ತ್ರ ತೊಗೊಂಡ್ರೆ ತದ್ವಿರುದ್ಧ ಇದೆ. ಮಹಿಳೆಯರೆಲ್ಲ ಮನೆಯಲ್ಲೇ ಇರಬೇಕು, ಈ ಜಾತಿಯವರೆಲ್ಲ ಹಿಂಗೇ ಇರಬೇಕು, ಇಂಥ ಜಾತಿ ಒಳಗಡೆ ಆಚೆ ಬರಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿದೆ ಈ ಸಂವಿಧಾನ, ಇಂಥ ಮನು ಧರ್ಮಶಾಸ್ತ್ರ ಅಂತನ್ನ. ಅದನ್ನೆಲ್ಲ ಬೆಂಕಿಗಚ್ಚಿ ಮಾನವ ಧರ್ಮನೇ ಶ್ರೇಷ್ಠ ಧರ್ಮ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಭಗವಾನ್ ಬುದ್ಧ ಮತ್ತು ಬಸವಣ್ಣವರಾಗಲಿ, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರಾಗಲಿ ಮತ್ತು ಶಾಹು ಮಹಾರಾಜರಾಗಿರಲಿ, ಅನೇಕ ಚಿಂತನೆಗಳು ಯಾರ್ಯಾರಿದ್ದಾರೋ, ತಂದೆ ಪೆರಿಯಾರವರಾಗಿರಲಿ, ಅವರೆಲ್ಲರ ಚಿಂತನೆಗಳು ಕೂಡ ಎಲ್ಲರೂ ಕೂಡ ಮನುಷ್ಯರಂದರೆ ಎಲ್ಲರೂ ಸರಿಸಮಾನ ಅಂತ ತೋರಿಸ್ಕೊಟ್ಟೈತೆ. ಏಕೈಕ ಸಂವಿಧಾನ ಅಂದರೆ ಅದೇ ಮಹಾನ್ ಗ್ರಂಥ, ಅದು ಭಾರತದ ಸಂವಿಧಾನ. ಈ ಸಂವಿಧಾನ ಗ್ರಂಥವು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಅಮೂಲ್ಯವಾಗಿದೆ. ಅವರೇ ಕೂಡ ಇದನ್ನು ಸ್ವೀಕರಿಸ್ತಾ ಇದ್ದಾರೆ, ಅವರು ಕೂಡ ಅನುವಾದ ಮಾಡ್ಕೊತಾ ಇದ್ದಾರೆ. ನಮ್ಮ ದೇಶದ ಕಾನೂನನ್ನು, ನಮ್ಮ ದೇಶದ ಸಂವಿಧಾನವನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರಿಂದನೇ ಇಡೀ ಪ್ರಪಂಚದಲ್ಲಿ ಮೂಲಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಗೌರವ ಸಲ್ಲಿಸೋದ್ರ ಮೂಲಕ ನಾವು ಕೂಡ ಧನ್ಯರಾಗೋಣ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗಲ್ಲ, ಈ ದೇಶಕ್ಕೆ ಕೊಟ್ಟಂಥ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಅವ್ರನ್ನೂ ಮನದಲ್ಲಿ ನೆನೆಯುತ್ತಾ, ನಾನು ಒಬ್ಬ ವೈದ್ಯನಾಗಿ ಏನು ಹೇಳ್ಬೇಕಂತಂದರೆ, ನಾವು ನಮ್ಮ ಮನಸ್ಸಿನ ದೇಹದ ಸ್ವಾಸ್ಥ್ಯಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಒಬ್ಬ ವೈದ್ಯನಾಗಿ ಏನು ಹೇಳ್ಬೇಕಂದ್ರೆ, ನಾವು ಅಷ್ಟೇ ಆರೋಗ್ಯಕರವಾಗಿರೋದು ಅಷ್ಟೇ ಅಲ್ವಾ, ನಮ್ಮ ಸುತ್ತಮುತ್ತಲಿನ ಆರೋಗ್ಯನೂ ಇಂಪಾರ್ಟೆಂಟು. ಆಮೇಲೆ ನಮ್ಮ ಸರೌಂಡಿಂಗ್ಸು, ನಮ್ಮ ಜನ ಎಲ್ಲರೂ ಆರೋಗ್ಯಕರಾಗಿರಬೇಕು ಅಂತಂತಂದರೆ ಬರೀ ನಾವು ಸ್ವಾಸ್ಥ್ಯವಾಗಿರ್ಬೇಕಂತಲ್ಲ, ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲನೂ ಸ್ವಾಸ್ಥ್ಯವಾಗಿರಬೇಕು, ನಮ್ಮ ವಿಚಾರಗಳು ಸ್ವಾಸ್ಥ್ಯವಾಗಿರಬೇಕು. ನಮ್ಮಲ್ಲಿರುವಂಥ ಅನಾರೋಗ್ಯಗಳ ಆದ ಈ ಜಾತಿ ಪಿಡುಗು, ಈ ಕೇಳು ಮೇಲು ಕೀಳು ಎಲ್ಲನೂ ನಾವು ಮರೆತುಬಿಟ್ಟು ಎಲ್ಲ ಧರ್ಮದಕ್ಕಿಂತ ದೊಡ್ಡ ಧರ್ಮ ಮನುಷ್ಯ ಧರ್ಮ, ಮಾನವ ಧರ್ಮ, ಅದನ್ನು ಪಾಲಿಸಬೇಕು. ಎಲ್ಲರೂ ಒಬ್ರಿಗೊಬ್ಬರೇ ಸಹಾಯ ಮಾಡಬೇಕು, ಒಬ್ರಿಗೊಬ್ಬರು ಕಷ್ಟದಲ್ಲಿ ಆಗಬೇಕು. ಬಡವ ಶ್ರೀಮಂತ, ಕೀಳು ಜಾತವನು ಮೇಲ್ಜಾತವನು ಎಲ್ಲನೂ ನಾವು ಹೋಗಿಸ್ಬೇಕು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಅವ್ರ ಚೇತನ, ಅವ್ರು ಹಾಕ್ಕೊಟ್ಟಿದ್ದ ದಾರಿ ಇದೆಯಲ್ಲ, ಅವ್ರನ್ನ ನೆನೆಸುತ್ತಾ ಅವ್ರ ದಾರಿಯಲ್ಲಿ ನಾವು ನಡಿಬೇಕು. ಬರೀ ನಾವು ಅವ್ರಿಗೆ ನೆನೆಸ್ಕೊಳ್ಳೋದಲ್ಲ, ಅವ್ರ ದಾರಿಯಲ್ಲಿ ನಾವು ನಡಿಬೇಕು. ನಾವು ಮನೆಗೊಬ್ಬರು ಅಂಬೇಡ್ಕರ್ನ ರೆಡಿ ಮಾಡ್ಬೇಕು. ನಾವು ಆ್ಯಕ್ಚುಲಿ ಮನೆಗೊಬ್ಬೊಬ್ಬರನ್ನ ತಯಾರು ಮಾಡ್ಬೇಕು. ನಮ್ಮ ಮಕ್ಕಳನ್ನು ಅಂಬೇಡ್ಕರ್ ಥರ ಆಗಬೇಕಂತ ಆಶಿಸಬೇಕು. ಆಮೇಲೆ ಅವ್ರಿಗೆ ಆ ಥರ ನಾವು ಮಾರ್ಗದರ್ಶನ ನೀಡಬೇಕು. ಆ ದಾರಿಯಲ್ಲಿ ಹೋದರೆ ಮಾತ್ರ ಇದು ಶ್ರೇಷ್ಠ ಭಾರತ ಆಗುತ್ತಂತೆ ನನ್ನ ನಂಬಿಕೆ. ಇಷ್ಟು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇನ್ನೊಂದ್ಸಲ ನನ್ನ ಪಾದ ಕಮಲಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಬಾ ಸಾಹೇಬರು 68ನೇ ಪರಿನಿಬ್ಬಾಣ, ಅದನ್ನು ನಾವು ಆಚರಿಸಬೇಕಾಗಿದೆ. ಇದು ದುಃಖದ ಸಂಗತಿ, ಕರೆಕ್ಟು. ಬಟ್ ಬಾಬಾ ಸಾಹೇಬರು ನಮಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸಂವಿಧಾನದ ಮೂಲಕ ಕಾನೂನು ಮೂಲಕ ನಮಗೆ ಸಾಕಷ್ಟು ಪ್ರಯೋಜನಗಳನ್ನ ಕೊಟ್ಟಿದ್ದಾರೆ, ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದು ಒಂದು ತಪ್ಪು ಕಲ್ಪನೆ ಇದೆ, ರಾಂಗ್ ಕನ್ಸೆಪ್ಷನ್. ಬರೀ SC/ST ಮಾತ್ರ ಬಾಬಾ ಸಾಹೇಬರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಲ್ಲ, ನಾವು ದಿನನಿತ್ಯ ಸೇವೆಗಳನ್ನ ಗಮನಿಸ್ಬೋದು. ಅದು ಆಟೋ ಡ್ರೈವರ್ ಇರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಲ್ಲರೂ ಒಂದು ಕಾನೂನು ಒಳಗೆ, ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾಗಿದೆ. ಅದನ್ನು ಯಾರು ರೂಪಿಸ್ಕೊಟ್ಟಿದ್ದು? ಬಾಬಾ ಸಾಹೇಬರು. ಇಷ್ಟು ಅವರ್ಸ್ ವರ್ಕ್ ಮಾಡಬೇಕು ಅಂತ ಇದೆ, ವರ್ಕಿಂಗ್ ಅವರ್ಸ್ ಅಂತ ಮಾಡಿದ್ದಾರೆ, ಅದು ಕೂಡ ಬಾಬಾ ಸಾಹೇಬರು ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಮಿಕನಿಗೂ ಈ ಮಿನಿಮಮ್ ವೇಜಸ್ಸು ಇಷ್ಟಿರಬೇಕು ಅಂತ ಫಿಕ್ಸ್ ಮಾಡುತ್ತೆ ಗೌರ್ಮೆಂಟು. ಅದನ್ನು ಯಾರು ರೂಪಿಸಿದ್ದು? ಬಾಬಾ ಸಾಹೇಬರು ರೂಪಿಸಿದ್ದು. ಗೌರ್ಮೆಂಟು ಈಗ ನಮ್ಮ ಮುತ್ತುರಾಜ್ ಅವರು ಹೇಳಿದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಸ್ಥಾಪನೆ ಮಾಡಿದ್ದು ಯಾರಿಗೋಸ್ಕರ? ಬರೀ SC/ST ಮಾತ್ರ ಅಲ್ಲ, ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅದರಿಂದ ಅನುಕೂಲ ಆಗೋವಂಥದ್ದು. ಅದು ಬಾಬಾ ಸಾಹೇಬರು ಕಲ್ಪಿಸಿದ್ದು. ಬಾಕ್ರಾನಂಗಲ್ ಡ್ಯಾಮ್, ಇಂಥ ದೇಶದ್ದು ತುಂಬ ದೊಡ್ಡ ಪ್ರಾಜೆಕ್ಟ್ಸ್ ಅವು, ವಾಟರ್ ಪ್ರಾಜೆಕ್ಟ್ಸು. ಅವರು ವಾಟರ್ ಕಮಿಷನಲ್ಲಿ ಅವರು ಕೂಡ ಒಬ್ಬರು ಮೆಂಬರ್ ಆಗಿದ್ದರು. ಅವರು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ರೂಪಿಸಿದ್ದು, ಈ ರೀತಿ ಬರಬೇಕು, ಆ ರೀತಿ. ಭಾಳಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ, ಅದು ದುರಂತ.
ಅದು ಕೂಡ ಬಾಬಾ ಸಾಹೇಬರು ದೇಶಕ್ಕೋಸ್ಕರ ಕೊಟ್ಟಂಥ ಕೊಡುಗೆ. ಸೊ ಇದೆಲ್ಲ ಹೇಳಿದರೆ ರಿಸರ್ವೇಷನ್ ಬಗ್ಗೆ, ಅದು ರಿಸರ್ವೇಷನ್ ಬರೀ SC/ST ಮಾತ್ರ ಅಲ್ಲ, OBC ಅವ್ರಿಗೆ ತಂದರು, ಮಹಿಳೆಯರಿಗೆ ತಂದರು. SC/ST ಮಾತ್ರ ಅಲ್ಲ, SC/ST OBC ಅದು ಬಿಟ್ಟಿದ್ದು ಉಳುಕಿದ್ದೇನಿದೆ ಅದು ಜನರಲ್ ಕ್ಯಾಟಗರಿಗೆ ಸೇರುತ್ತೆ. ಅದು